ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಇರಕಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಜು, ಉಪಾಧ್ಯಕ್ಷರಾಗಿ ಲತಾ ಕುಮಾರಿ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಪುಟ್ಟರಾಜು ಹಾಗೂ ಉಪಾಧ್ಯಕ್ಷರಾಗಿದ್ದ ಚೈತ್ರಾರವರು ನೀಡಿದ ರಾಜೀನಾಮೆ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಈ ವೇಳೆ ನೂತನ ಅಧ್ಯಕ್ಷರಾದ ಪುಟ್ಟರಾಜು ಮಾತನಾಡಿ, ಪ್ರಮುಖ ವ್ಯಾಪಾರಿ ಕೇಂದ್ರ ಚೇಳೂರು ಸಮೀಪದ ಇರಕಸಂದ್ರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರ ವಿಶ್ವಾಸ ಗಳಿಸಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಸಂತಸ ಹಂಚಿಕೊಂಡರು. ಈ ನಮ್ಮ ಸರ್ವ ಸದಸ್ಯರುಗಳು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ನಮ್ಮ ಲಿಂಗರಾಜಣ್ಣರಾಗಿರ್ಬೋದು, ಆಮೇಲೆ ಪುಟ್ಟರಾಜವರಾಗಿರ್ಬೋದು, ಹನುಮಂತಣ್ಣ, ಬಸವರಾಜ್, ಎಲ್ಲ ಸರ್ವ ಸದಸ್ಯರು, ಕರೇಗೌಡರು, ಸಿದ್ದಪ್ಪರಾಗಿರ್ಬೋದು, ಎಲ್ಲರೂ ನಮ್ಮ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಏನು ನಾವು ಗ್ರಾಮ ಪಂಚಾಯತಿದ ಏನು ಸೌಲಭ್ಯಗಳು ಬರ್ತವೆ, ಈ ಬೀದಿ ದೀಪಗಳಾಗಿರ್ಬೋದು, ಚರಂಡಿ ನಿರ್ಮೂಲನೆ ಆಗಿರ್ಬೋದು, ಹಾಗೆ ಎಂಥ ಮೂಲಭೂತ ಸೌಕರ್ಯಗಳು ಏನು ಬರುತ್ತೆ ಎಲ್ಲನೂ ಸರ್ವಜನಕ್ಕೆ ಎಲ್ಲರನ್ನೂ ಸರ್ವಾನುಮತದಿಂದ ಒಮ್ಮತದಿಂದ ನಾವು ತಗೊಂಡು ಕೆಲಸ ನಿರ್ವಹಿಸೋಕ್ಕೆ ನಿರ್ವಹಿಸ್ಬೋದು. ನಾವು ಪಂಚಾಯತಿ ಒಳಗಡೆ ಸರ್ವಾನುಮತದಿಂದ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರುಗಳನ್ನು ವಿಶ್ವಾಸ ತಗೊಂಡು ನಮಗಿಂತ ಇನ್ನೂ ಒಳ್ಳೆಯದಾಗಿ ಹೆಚ್ಚಿನದಾಗಿ ಕೆಲಸ ಮಾಡಲಿ ಅಂತೇಳಿ ನಾವು ಆಶಿಸೋಣ. ಇನ್ನು ಶಾಸಕರಾದ SR ಶ್ರೀನಿವಾಸ್ ರವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಲಿಂಗರಾಜು, ಬಿದರೆ ಯತೀಶ್, ಕೃಷ್ಣೋಜಿರಾವ್, ಶಿವಾಜಿರಾವ್, ಹನುಮಂತಪ್ಪ, ನಾಗರಾಜು, ಗಂಗಣ್ಣ, ದಯಾನಂದ್ ಗೌಡ, ಮೈಲಾರಿ, PDO ಶ್ಯಾಮಲಾ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.